ಶುಭ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಮನೆ ಅಡಿಗೆ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರತಿಮಾ ಅವರು ಫೋನ್ ಮಾಡಿದ್ದೆ ನಾಳೆ ಎಷ್ಟೊತ್ತಿಗೆ ಬರ್ತೀಯಾ ಏನ್ ಕತೆ ಒಟ್ಟಿಗೆ ಬರೋಣವಾ ಸಪ್ರೇಟ್ ಆಗಿ ಬರೋಣವಾ ಎಲ್ಲ ತುಂಬಾ ಬಿಸಿ ಇದ್ದೀನಿ ಏನೋ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾಳೆ ಮಾಡ್ತೀನಿ ಸಿಗ್ತೀನಿ ಅಂದ್ಬಿಟ್ಟು ಇಟ್ಬಿಟ್ರು ಏನ್ ಅಂಥ ಪ್ರಿಪರೇಷನ್ ಆಬ್ವಿಯಸ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏನೋ ಒಂದಿರುತ್ತೆ ಬಟ್ ಅಂಥದ್ದು ಏನಪ್ಪಾ ಅಂತ ತಿಳ್ಕೊಳ್ಳೋದಕ್ಕೆ ನಾನಂತೂ ವೇಟಿಂಗ್ ಅದು ಏನೋ ಸ್ವೀಟು ಅಂತ ಏನೋ ಹಿಂದೆಯಿಂದ ಏನೋ ವಾಯ್ಸ್ ಕೇಳಿಸ್ತಾ ಇತ್ತು ಎನಿವೆ ಏನ್ ಮಾಡ್ಕೊಳ್ತಾರೆ ಅಂತ ಅವ್ರನ್ನೇ ಕರೆದು ಕೇಳ್ಬಿಡೋಣ ಡೈರೆಕ್ಟ್ ಆಗಿ ಪ್ರತಿಮಾ ಹೇಳಿ ಮೇಡಮ್ ನಂಗೆ ಗೊತ್ತಿತ್ತು ನಾ ಅದಕ್ಕೆ ಇನ್ನೊಂದ್ಸಲ ಕರ್ದಿಲ್ಲ ಅಲ್ಲೇ ಇದ್ರಿ ಡರ್ಟಿ ಫೆಲ್ಲೋ ರೆಡ್ ಅಂಡ್ ಗ್ರೀನ್ ನಥಿಂಗ್ ಏನ್ ಮಾಡ್ಕೊಡ್ತೀರಾ ಏನ್ ಬೇಕೋ ಏನೋ ಫುಲ್ ಏನೋ ನೆನೆ ಫೋನ್ ಮಾಡಿದಾಗ ಆಮೇಲೆ ಮಾಡ್ತೀನಿ ಏನೋ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದ್ರೆ ಏನ್ ಮಾತಾಡೋದು ಪ್ರಾಕ್ಟೀಸ್ ಮಾಡ್ಕೊತಿದ್ರಾ ಮನೇಲಿ ಮಾತಿಗೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಅದನ್ನೇನು ಪ್ರಾಕ್ಟೀಸ್ ಮಾಡೋದು ಮತ್ತೇನು ಅಂಥ ಸೀಕ್ರೆಟ್ ಏನು ಹೇಳಿಲ್ಲ ಅದು ಇವತ್ತು ಜಿಲೇಬಿ ಮಾಡ್ಕೊಡ್ತೀನಿ ಅದಕ್ಕೋಸ್ಕರ ಸೊ ಜಿಲೇಬಿ ಮಾಡೋದಕ್ಕೋಸ್ಕರ ನೆನ್ನೆ ಏನ್ ಪ್ರಿಪೇರ್ ಮಾಡ್ಕೋತಾ ಇದ್ರಿ ನಿನ್ನೆ ಒಂದ್ಸತಿ ಟ್ರಯಲ್ ಹೊಡಿಯೋಣ ಅಯ್ಯೋ ಅಂತ ಅನ್ಕೊಡೆ ಏನಕ್ಕೆ ಟ್ರಯಲ್ ಏನು ಹೊಡಿತಿರ್ಲಿಲ್ಲ ನನ್ನ ಮಕ್ಕಳು ಅಲ್ಲಿ ಹೋಗಿ ಮಾತ್ರ ಮಾಡ್ತೀಯಾ ಮನೇಲಿ ಮಾಡ್ಕೊಡಕ್ಕಾಗಲ್ವ ಯಾಕಂದ್ರೆ ನನ್ನ ಮಕ್ಕಳು ತುಂಬಾ ಇಷ್ಟ ಹೌದಾ ಮತ್ತೆ ಅವಾಗ ಮಾಡ್ತಾ ಇರ್ತೀನಿ ನಾನು ಅದಕ್ಕೆ ನಂಗೂ ಇಷ್ಟ ಜಿಲೇಬಿ ಇಷ್ಟ ಆಗಕ್ಕೆ ಶುರುವಾಯ್ತು ರೀಸೆಂಟ್ ಆಗಿ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ ಜಿಲೇಬಿ ಬಟ್ ಜಿಲೇಬಿ ಮಿಕ್ಸ್ ತಂದು ಮಾಡ್ತೀರಾ ಹೆಂಗ್ ಮಾಡ್ತೀರಾ ಮಿಕ್ಸ್ ತಗೊಂಡ್ ಮಾಡೋದ್ರಲ್ಲಿ ಏನ್ ದೊಡ್ಡತನ ಇದೆ ಅಲ್ಲಿ ಹೌದು ಯೂಶಲಿ ಎಲ್ರ ಮನೇಲೂ ಹಂಗೆ ಮಾಡೋದು ಏನಿಲ್ಲ ನಾನು ಇವಾಗ ಯಾವ ತರ ಮಾಡ್ಬೇಕು ಮಿಕ್ಸ್ ಮಾಡೋದೇ ಮಾಡಿ ಹೇಳ್ಕೊಡ್ತೀರಾ ಎಕ್ಸಾಕ್ಟ್ಲಿ ಏನ್ ವಿಸಿಲ್ ಎಲ್ಲ ಬರ್ತದೆ ವಿಸಿಲ್ ಎಲ್ಲ ಬರ್ತದೆ ಎಕ್ಸೈಟೆಡ್ ಪ್ಲೀಸ್ ಶೋರ್ ಇದಕ್ಕೆ ಮೈದಾ ಹಿಟ್ಟು ಉದ್ದಿನ ಹಿಟ್ಟು ಮೊಸರು ಸಕ್ಕರೆ ಜೇನುತುಪ್ಪ ಸೋಡಾ ಇದು ಏಲಕ್ಕಿ ಪುಡಿ ಕೇಸರಿ ಬಣ್ಣ ಹಾಗೂ ಎಣ್ಣೆ ಓಕೆ ಏನು ಉದ್ದಿನ ಹಿಟ್ಟು ಯಾಕೆ ಅಂತ ಗೊತ್ತಾಗಿಲ್ಲ ಅಂಡ್ ಅದ್ ಹೇಳ್ತೀನಿ ಆಮೇಲೆ ಇದು ಉದ್ದಿನ ಬೇಳೆನ 1 ಚಮಚ ಆಗಷ್ಟು ಉದ್ದಿನ ಬೇಳೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ನೈಸ್ ಪೌಡರ್ ಬರುತ್ತೆ ಓಕೆ ಸೊ ಅದನ್ನ ಬಳಕೆ ಮಾಡ್ಬೇಕಾಗತ್ತೆ ಏನಂದ್ರೆ ಕನ್ಸಿಸ್ಟೆನ್ಸಿ ಕ್ಲೀನ್ ಆಗಿ ಬರುತ್ತೆ ನಾವು ಪೈಪಿಂಗ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಹೌದಾ ಹೌದು ಸರಿ ಸರಿ ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ 1 ಪಾವ್ ಆಗಷ್ಟು ಮೈದಾ ಹಿಟ್ಟು ತಗೊಂಡ್ರೆ 1 ದೊಡ್ಡ ಚಮಚ ಆಗಷ್ಟು 1 ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಹಿಟ್ಟು ತಗೋಬೇಕು ಅಷ್ಟೇ ಓಕೆ ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓ ಎಸ್ ಮೊದಲು ಸಕ್ಕರೆ ಪಾಕಕ್ಕೆ ಇಟ್ಕೊಂಡ್ಬಿಡೋಣ ಓಕೆ ಈ ಕಡೆ ಸಕ್ಕರೆ ಪಾಕಕ್ಕೆ ಇಟ್ಕೊಂಡ್ಬಿಡೋಣ ಈ ಕಡೆ ಜಿಲೇಬಿಗೆ ಇಟ್ಕೊಂಡ್ಬಿಡೋಣ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಇದು ಆನ್ ಮಾಡು ಸೊ ಈಗ ಮೊದಲಿಗೆ ಎಣ್ಣೆ ಹಾಕೊಂಡ್ಬಿಡೋಣ ಶೋರ್ ಮತ್ತೆ ಸಕ್ಕರೆ 1 ಬಟ್ಲಾಗಷ್ಟು ಸಕ್ಕರೆ ತಗೊಂಡಿದ್ದೀನಿ ಜಾಮೂನ್ ಪಾಕ ಜಾಮೂನ್ ಮಾಡುವಾಗ ಪಾಕ ಮಾಡ್ತೀವಲ್ಲ ಆ ಪಾಕಕ್ಕಿಂತ ಒಂಚೂರು ಏರ್ ಪಾಕ ಬರಬೇಕು ಸಾಕು ಸ್ಪ್ಯಾಚುಲಾ ಕೊಡ್ತೀಯಾ ಇದಾಗತ್ತಾ ಇದು ಕರಗ್ಲಿ ಇದು ಮುಳುಗುವಷ್ಟು ಹಾಕಿ ಸ್ವಲ್ಪ ತೆಳು ಆಗಲ್ವರೆಗೂ ಓಕೆ ಸ್ಟರ್ ಮಾಡ್ಕೋಬೇಕು ನಮ್ ಹಿಟ್ಟಾಗ್ಲಿ ಇದು ಪಾಕ ಬರ್ಬೇಕಲ್ವಾ ನಾನು ಪಾಕ ಮಾಡ್ತೀನಿ ಬೇಕಾದ್ರೆ ಅಯ್ಯೋ ಎಣ್ಣೆಗೆ ಇಡಬೇಡ ನೀನು ಅಲ್ಲ ಎಣ್ಣೆಗಿಡಲ್ಲ ಪಾಕ ಮಾಡ್ತೀನಿ ಏನ್ ಮಾಡೋದು ಬೇಡ ಅದ್ರ ಪಾಡಿಗೆ ಅದಾಗತ್ತೆ ಓಕೆ ಈಗ ಮಿಕ್ಸಿಂಗ್ ಬೌಲು 1 ಸ್ಪೂನ್ ಕೊಡ್ತೀಯಾ ಶೋರ್ ಏನಂದ್ರೆ ಇದು ಒಂದು ಹದ ಇದು ನಾವು ದೋಸೆ ಹಿಟ್ಟೆಲ್ಲ ಯಾವ ತರ ಮಾಡ್ತೀವೋ ರಾತ್ರಿನೇ ಕಲ್ಸಿಡ್ಬೇಕಾಗತ್ತೆ ಓಕೆ ಇಮಿಡಿಯೇಟ್ ಆಗಿ ಕಲ್ಸಿ ಮಾಡಕ್ಕಾಗಲ್ಲ ಚೆನ್ನಾಗಿ ಹುದುಗ್ ಬರ್ಬೇಕಾದು ಹೌದು ಏನಂತಂದ್ರೆ ಫರ್ಮೆಂಟ್ ಆಗ್ಬೇಕು ಹುಳಿ ಬರಬೇಕು ಓಕೆ ಬೇಸಿಕಲಿ ಜಿಲೇಬಿ ಮಾಡೋದಂದ್ರೆ ಹಿಟ್ಟು ಹುಳಿ ಬಂದಿರಬೇಕು ಇದು 1 ಚಮಚ ಆಗಷ್ಟು ಉದ್ದಿನ ಹಿಟ್ಟು ಹಾಗೂ ಮೊಸರು 1 ಪಾವ್ಗೆ 1/4 ಬಟ್ಲಾಗಷ್ಟು ಮೊಸರು ಹೌದು ಮೊಸರು ಹಾಕಿ ರಾತ್ರಿನೇ ಕಲ್ಸಿಟ್ಬಿಡ್ಬೇಕು ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಲಾ ಹೌದು ಹಾಕೊಳ್ಳಿ ಎಣ್ಣೆ ಇದೆ ಈ ಕಡೆ ಅದಕ್ಕೆ ನಾನು ಕೊಡು ಬೇಡ ಒಂದ್ ಸ್ವಲ್ಪ ಅದು ಏನಂದ್ರೆ ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ನಾವು ನೋಡ್ಕೋಬೇಕು ಇದನ್ನ ಕಲ್ಸ್ಬೇಕಾದ್ರೆ ನೋಡ್ಕೋಬೇಕು ಓಕೆ ತೆಗೆದಿಟ್ಬಿಡು ಸಾಕು ದೋಸೆ ಹಿಟ್ಟಿನ ಅದಕ್ಕೆ ಗಂಟಾಗದೆ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲ್ಸಿ ರಾತ್ರಿ ಇಡೀ ಇಟ್ಬಿಡೋದು ರಾತ್ರಿ ಇಟ್ಬಿಟ್ಟು ಮಾರನೇ ದಿವಸ
ಬೆಳಿಗ್ಗೆಕ್ಕಿಂತ ಮಧ್ಯಾಹ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಅದೇ ಇವಾಗ ಸೆಕೆ ಆಗಿದ್ರೆ ಸಮ್ಮರ್ ಅಲ್ಲಿ ಆದ್ರೆ ಬೆಳಿಗ್ಗೆನೆ ಮಾಡ್ಕೋಬಹುದು. ಸ್ವಲ್ಪ ವಿಂಟರ್ ಇದ್ರೆ ಮಧ್ಯಾಹ್ನ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ ಈಗ ಓಕೆ ಇದನ್ನ ಡೈರೆಕ್ಟ್ ಆಗಿ ನಾವು ಮಾಡಕ್ಕಾಗಲ್ಲ. ಸೊ ನಾನು ಹಿಂದಿನ ದಿವಸನೇ ಮಾಡಿ ಇಟ್ಕೊಂಡಿದ್ದೀನಿ, ರಾತ್ರಿ ಕಲ್ಸಿಟ್ಟಿದ್ದೀನಿ ಹಿಟ್ಟನ್ನ. ಓಕೆ ಈಗ ಹಿಟ್ಟು ನೋಡು ಈ ಹದಕ್ಕೆ ಬರಬೇಕು. ಆಹಾ ನೊರೆ ಬಂದಿದೆ ಅಲ್ಲ, ಹಾ ನೊರೆ ಬಂದಿದೆ ಅಂದ್ರೆ ಹುಳಿ ಬಂದಿದೆ ಅಂತ ಅರ್ಥ. ಓಕೆ ನೊರೆ ಬರ್ಬೇಕಿದು. ಆ ಹಿಟ್ಟನ್ನ ಟೇಸ್ಟ್ ನೋಡ್ಬೋದು. ತಿನ್ಬಹುದು, ಧಾರಾಳವಾಗಿ ತಿನ್ಬಹುದು. ಆಮೇಲೆ ನೀನ್ ಬೈಕೋಬೇಡ ನನ್ನ. ಬೇಡ ಬೇಡ, ಯಾಕೆ ಸುಮ್ಮನೆ ರಿಸ್ಕು. ನಾವು ಪಾಕ ನೋಡ್ಕೊಳ್ತಾ ಇರ್ಬೇಕು. ಆಹಾ ಇನ್ನೂ ಎಣ್ಣೆ ಕಾಯ್ಬೇಕು, ಪಾಕ ಆಗ್ಬೇಕು. ಸೊ ಒಂದು ಬ್ರೇಕ್ ತಗೊಂಡು ನಂದ್ಬಿಡ್ಬೋದಲ್ಲ. ಓ ಎಸ್ ತಗೋ ಫ್ರೆಂಡ್ಸ್, ಬಿಸಿ ಬಿಸಿ ಜಿಲೇಬಿ ರೆಡಿ ಆಗ್ತದೆ. ಒನ್ ಆಫ್ ಮೈ ಫೇವ್ರೇಟ್ ಸ್ವೀಟ್ಸ್. ಬೇಗ ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ, ಎಲ್ಲೂ ಹೋಗ್ಬಿಡಿ. ಓಕೆ, ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡಿಗೆ. ಒಳ್ಳೆ ಸೂಪರ್ ಸ್ಪೆಷಲ್ ಸಂಚಿಕೆ ನನಗಂತೂ ಇದು. ಹಬ್ಬದ ಸಂಚಿಕೆ ಅಲ್ಲದೆ ಇದ್ರು ಒಂಥರ ಸ್ಪೆಷಲ್ ಸಂಚಿಕೆ. ಹೌದು, ನನಗೆ ಹೇಳಿದೆ ಏನಕ್ಕಂತ ಹೇಳಿದೆ. ಹೌದು. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಓಕೆ, ಸ್ಪೂನ್ ಕೊಡು. ಏಲಕ್ಕಿ ಪುಡಿ, ಚುರಿ ಚೂರು ಕೇಸರಿ ಬಣ್ಣ. ಕೇಸರಿ ಬಣ್ಣನೂ ಹಾಕ್ಬೋದು, ಕೇಸರಿ ದಳನೂ ಹಾಕ್ಬೋದು. ಹೌದು, ನೋಡು ಈ ಪಾಕ ಆಗಿದೆ, ಆಲ್ಮೋಸ್ಟ್ ಡನ್. ಈಗ ಇದಾಗಿದೆ ಇದು. ನೋಡು ಈ ಹದ ಬಂದ್ರೆ ಸಾಕು ಪಾಕ. ಏನಂದ್ರೆ ತುಂಬಾ ಎಳ್ಕೋಬಾರದು. ತುಂಬಾ ಎಳ್ಕೊಂಡ್ರೆ ಗರಿ ಗರಿ ಇರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ. ಈಗ ಇದನ್ನ ಆಫ್ ಮಾಡು. ಸಾಕಾಯ್ತು. ಹಾ, ಈ ಬಣ್ಣ ಬಂದಿದೆ ಅಲ್ಲ, ಈಗ ಇದ್ರ ಕೆಲಸ ಆಗಿದೆ. ಈಗ ಎಣ್ಣೆನೂ ಕಾದಿದೆ. ಹೌದು, ಈಗ ಏನ್ ಮಾಡ್ಬೇಕು, ಈ ಹಿಟ್ಟಿಗೆ ಮೈದಾ ಹಿಟ್ಟು, ಉದ್ದಿನ ಹಿಟ್ಟು ಹಾಗೂ ಮೊಸರು ರಾತ್ರಿ ಕಲಸಿಟ್ಟಿರೋಂಥದ್ದು. ಈಗ ಒಂದು 1/4 ಚಮಚ ಆಗಷ್ಟು ಸೋಡಾ, ಅಡಿಗೆ ಸೋಡಾ, ಚಿಟಿಕೆ ಬಣ್ಣ, ಇಲ್ಲ ಅಂತಂದ್ರೆ ಹಳದಿ ಬಣ್ಣನೂ ಬರುತ್ತೆ, ಅದನ್ನು ಹಾಕೋಬಹುದು. ಈಗ 1 ಚಮಚ ಆಗಷ್ಟು ಮೈದಾ ಹಿಟ್ಟು ಹಾಗೂ 1 ಚಮಚ ಆಗಷ್ಟು ಎಣ್ಣೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಈ ಕನ್ಸಿಸ್ಟೆನ್ಸಿ ಹೀಗೆ ಬರುತ್ತೆ. ಇದನ್ನ ನಾವು ನೋಡ್ಕೋಬೇಕು, ನಾವು ಹಾಕಕ್ಕಿಂತ ಮುಂಚೆ ನೋಡ್ಕೋಬೇಕು. ಒಂದು ಜಿಲೇಬಿ ಬಿಟ್ಟು ನೋಡೋಣ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆಯಾ ಇಲ್ವಾ ಅಂತ. ಯಾವ ಥರ ಅಂತ ಹೇಳ್ತೀನಿ, ಯಾಕಂದ್ರೆ ತುಂಬಾ ಗುಳ್ಳೆ ಗುಳ್ಳೆ ಬಂದು ದೊಡ್ಡದಾಗ್ಬಿಟ್ರೆ ಅದನ್ನ ನಾವು ಇನ್ನೊಂಚೂರು ಮೈದಾ ಹಿಟ್ಟು ಹಾಕೋಬಹುದು. ಸರಿ, ಓಕೆ. ಈಗ ನೋಡು ಇದಾಗಿದೆ, ಸಕ್ಕರೆ ಪಾಕ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆಯಲ್ಲ, ಇದು ಕರೆಕ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಜೇನುತುಪ್ಪ, ಏಲಕ್ಕಿ ಪುಡಿ ಹಾಕೋದಲ್ದೆ ಒಂಚೂರು ಜೇನುತುಪ್ಪ ಬಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಟರ್ ಪೇಪರೇ ತಗೊಂಡಿದ್ದೀನಿ. ಬಟರ್ ಪೇಪರ್ ಮನೇಲಿ ಇಲ್ಲ ಅಂದ್ರೆ ಹಾಲಿನ ಕವರ್ ಇರುತ್ತಲ್ಲ, ಹಾಲಿನ ಕವರಲ್ಲಿ ಇದೇ ತರ ಹಿಂಗೆ ಮಾಡ್ಕೊಂಡು ಸರಿ, ಸೊ ಅದ್ರೊಳಗೂ ಮಾಡ್ಬೋದು. ಓಕೆ, ನಾನು ಇವಾಗ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಹಿಂಗೆ ಒಳಗೆ ಪೈಪಿಂಗ್, ನಾವು ಕೇಕ್ಗೆಲ್ಲ ಯಾವ ಥರ ಪೈಪಿಂಗ್ ಮಾಡ್ತೀವೋ ಅದೇ ಥರ. ಬಟರ್ ಪೇಪರ್ ಇಲ್ಲ ಅಂದವರು ಹಾಲ್ ಕವರ್ಗೆ ಹಾಕೋಬಹುದು. ಈಗ ಅಂಗಡಿಗಳಲ್ಲಿ ಪೈಪಿಂಗ್ದೆ ಒಂದು ಬಾಟಲ್ ತರ ಸಿಗತ್ತಲ್ಲ, ಅದೆಲ್ಲ ಹೋಗಿ ತಗೊಂಬರೋದ್ಕಿಂತ ನಾವು ಮನೆಯಲ್ಲೇ ಈ ತರ ಈಸಿಯಾಗಿ ಆಗುತ್ತಾ? ಅದ್ರೊಳಗೂ ಆಗತ್ತೆ, ಬಟ್ ಇಷ್ಟು ಕ್ಲೀನ್ ಆಗಿ ಬರೋದಿಲ್ಲ. ಹೌದಾ? ಹಾ, ಇದಾರೆ ತೆಳುವಾಗೆ ಮಾಡ್ಬೋದು. ನೋಡಿ ಈ ತರ ಹಿಂಗೆ ಹಾಕೊಂಡು ಈಗೇನ್ ಮಾಡೋಣ, ಸಿಸರ್ಸ್ ಕೊಡ್ತೀಯ, ಕತ್ರಿ. ಈಗ ಚಿಕ್ಕದಾಗೆ ಫಸ್ಟ್ ನಾವು ಮಾಡ್ಕೊಂಡು ನೋಡ್ಬೇಕು ಯಾವ ತರ ಬರುತ್ತೆ ಅಂತ. ನೋಡು
ಕಾವ್ಯ ಚೆನ್ನಾಗಿ ಬಂದಿದೆ ತಾನೆ. ಕ್ರಿಸ್ಪಾಗೆ ನೋಡು. ಈ ಪಾಕಕ್ಕೆ ಏನಂತಂದ್ರೆ ಹಾಕ್ತಿವಲ್ಲ, ಬರೀ 1-2 ಮಿನಿಟ್ಸ್ ಅಷ್ಟೇ ಡಿಪ್ ಆದ್ರೆ ಸಾಕು. ತುಂಬಾ ಸ್ವೀಟು ಇರಬಾರ್ದು. ಹಾ, ಈ ಗ್ಲೇಸಿಂಗ್ ಕಲರ್ ಬರುತ್ತಲ್ಲ ಅಷ್ಟಾದ್ರೆ ಸಾಕು. ಹಂಗ್ ಸ್ವಲ್ಪ ಪಾಕ ಗಟ್ಟಿ ಆಗ್ತಾ ಇದೆ ಅಂತಂದ್ರೆ ಬಿಸಿ ಮಾಡ್ಕೋಬೋದಾ? ಹೌದು, ಪಾಕ ನೀರ್ ಹಾಕೋಬಹುದು. ನೀರು ಹಾಕೋಬಹುದು, ಚೂರ್ ನೀರು ಹಾಕೊಂಡು. ಮತ್ತೆ ಇದೇ ಪಾಕ ಇದೇ ಕನ್ಸಿಸ್ಟೆನ್ಸಿ ಬರಬೇಕು. ಈ ತರ ಮಾಡ್ಕೊಂಡ್ರೆ ಏನಾಗುತ್ತೆ, ತುಂಬಾ ಸ್ವೀಟ್ ಎಳ್ಕೊಳ್ಳಲ್ಲ. ಜಾಮೂನ್ ಪಾಕ ಮಿಕ್ಕೋಗಿರುತ್ತಲ್ಲ ಕೆಲವು ಸಲ, ಜಾಮೂನ್ ಎಲ್ಲ ಇದನ್ನ ಮಾಡ್ಕೋಬಹುದು. ಹೌದು, ಇದ್ ಮಾಡ್ಕೋಬಹುದು. ಆಮೇಲೆ ಒಂದ್ ಎಪಿಸೋಡ್ ಅಲ್ಲಿ ನಾವು ಮಾಲ್ಪುವಾ ತೋರಿಸಿದ್ವಲ್ಲ, ಹೌದು, ಅದನ್ನು ಮಾಡ್ಕೋಬಹುದು. ಮಾಲ್ಪುವಾ ವಿತ್ ರಬ್ಡಿ ಅಲ್ವಾ? ಎಕ್ಸಾಕ್ಟ್ಲಿ. ನೋಡು, ಇದಾಗಿದೆ ಈಗ. ಬಿಸಿ ಬಿಸಿ ಜಿಲೇಬಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ತೀಯಾ? ಅವ್ರ ಪರ್ಮಿಷನ್ ಬೇಕಲ್ಲ. ಸರಿ, ತೋರಿಸ್ರಿ, ಆಮೇಲೆ ತಿನ್ನಿ ಅಂತ ಇದಾರೆ. ಆಯ್ತು, ನೋಡ್ಕೊಂಡು ಬಂದ್ಬಿಡಿ. ಜಿಲೇಬಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನಿಗೆ 1 ಬಟ್ಟಲು ಸಕ್ಕರೆ ಹಾಗೂ ನೀರನ್ನು ಹಾಕಿ ಎಳೆ ಪಾಕ ಮಾಡಿಕೊಳ್ಳಿ. ಪಾಕ ಬಂದ ನಂತರ ಸ್ವಲ್ಪ ಏಲಕ್ಕಿ ಪುಡಿ, ಕೇಸರಿ ಹಾಗೂ ಜೇನುತುಪ್ಪವನ್ನು ಸೇರಿಸಿ ತೆಗೆದಿಡಿ. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ 1 ಪಾವು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಉದ್ದಿನ ಹಿಟ್ಟು, 1/4 ಬಟ್ಟಲು ಮೊಸರು, ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ 8 ಗಂಟೆಗಳ ಕಾಲ ನೆನೆಯಲು ಬಿಡಿ. ನೆನೆದ ಮೈದಾ ಹಿಟ್ಟನ್ನು ಬೀಟ್ ಮಾಡಿ 1/4 ಚಮಚ ಅಡಿಗೆ ಸೋಡಾ, ಚಿಟಿಕೆ ಕೇಸರಿ ಬಣ್ಣ, 1 ಚಮಚ ಮೈದಾ ಹಿಟ್ಟು, 1 ಚಮಚ ಎಣ್ಣೆ ಹಾಕಿ ಮತ್ತಷ್ಟು ಕಲಸಿ. ನಂತರ ಬಟರ್ ಪೇಪರ್ ಕೋನಿನಲ್ಲಿ ಜಿಲೇಬಿ ಹಿಟ್ಟನ್ನು ಹಾಕಿ ಕಾದ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದರೆ ಬಿಸಿ ಬಿಸಿಯಾದ ಜಿಲೇಬಿ ಸವಿಯಲು ಸಿದ್ಧ. ಏನ್ ಫುಲ್ ಬಾಯಿಗೆ ಹಾಕೊಳ್ತೀಯ ಏನೋ? ಚಾನ್ಸ್ ಇಲ್ಲ, ಫಸ್ಟ್ ಇಷ್ಟು ಆಯ್ತು ಸ್ಯಾಂಪಲ್. ನಾವು ಯಾಕೆ ಡೌಟಾ? ಏನಿಲ್ಲಪ್ಪ, ಸೂಪರ್ ಆಗುತ್ತೆ ಗೊತ್ತು. ಆಮೇಲೆ ಕಣ್ ಬೀಳ್ಬಾರ್ದಲ್ವಾ ನಮ್ಗೆ, ಅದಕ್ಕೆ. ಎನಿವೆ ಟೇಸ್ಟ್ ಮಾಡ್ಬಿಡ್ತೀನಿ. ಏನಿದ್ ಹಿಂಗರಿ ಬಂದಿದೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಸಕ್ಕರೆ ಪಾಕದಲ್ಲಿ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತಾ? ಮೆತ್ತಗಾಗುತ್ತೆ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು, ಸುಮ್ಮನೆ ಡಿಪ್ ಮಾಡಿಬಿಟ್ಟು ಟರ್ನ್ ಮಾಡಿ ತೆಗೆದು ಬಿಡಬೇಕು. ಸೂಪರ್. ಸೊ ನಮ್ಮ ನೆಕ್ಸ್ಟ್ ರೆಸಿಪಿ ಖಾರ ಹೇಳ್ಕೊಡ್ತೀನಿ. ಓಕೆ, ಸೂಪರ್. ಏನ್ ಖಾರ? ಸೊ ಶಾವ್ಗೆ ಬಿರಿಯಾನಿ. ಯಾಕೆ ನೋಡಿ, ಒಂದೇನೋ ಚೆನ್ನಾಗಿ ಬಂತು, ಜಿಲೇಬಿ. ಬಿರಿಯಾನಿ ಶಾವ್ಗೆನಲ್ಲಿ ಯಾಕೆ ಹೇಳೋದಿಲ್ಲ, ಮಾಡಿ ತೋರ್ಸೋಣ. ಶೋರ್. ಶಾವ್ಗೆ ಬಿರಿಯಾನಿ ಮಾಡೋದಕ್ಕೆ ಏನೇನ್ ಬೇಕು ಅಂತ? ಇದಕ್ಕೆ ಶಾವ್ಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಇದು ಪಲಾವ್ ಸಾಮಾನು, ಲಿಂಬೆಹಣ್ಣು, ಅಚ್ಕಾರದ ಪುಡಿ, ಮೊಸರು, ತರಕಾರಿಗಳು, ಬೇಯಿಸಿರೋ ತರಕಾರಿ, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಪುಡಿ ಹಾಗೂ ಎಣ್ಣೆ. ಅಂತೂ ಇಂತೂ ಮುಗಿಸಿದ್ಲು. ಪಲಾವ್ ಮನೇಲಿ ಹೇಗೆ ಮಾಡ್ತೀಯೋ, ಇದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನು ಅಂತ ಅಂದ್ರೆ ಇದಕ್ಕೆ ಮೊಸರು ಬೇಕು. ಓಕೆ, ಸೊ ಅದನ್ನ ಹಾಕ್ಬಿಟ್ಟು ಮಾಡೋಣ. ಬಿರಿಯಾನಿ ಕೆಲಿಯ ಮೊಸರು. ಎಸ್, ಓಕೆ, ಮಾಡೋಣವಾ? ಶೋರ್. ಗ್ಯಾಸ್ ಆನ್. ಯಾಕೆ ಸ್ವೀಟ್ ತಿನ್ಮೇಲೆ ಖಾರ ತಿನ್ಬೇಕು ಅನಿಸ್ತಾ ಇದೆ ತಾನೇ ನಿಮಗೆ? ಖಂಡಿತ ಅನ್ಸತ್ತಪ್ಪ. ಈಗ ಒಂದು 2 ಚಮಚ ಆಗಷ್ಟು ಎಣ್ಣೆ. ಈಗ ಪಲಾವ್ ಸಾಮಾನು, ಪಲಾವ್ ಸಾಮಾನು ಪ್ಯಾಕೆಟಲ್ಲಿ ಇರುತ್ತಲ್ಲ, ಚಕ್ಕೆ, ಲವಂಗ, ಮೊಗ್ಗು, ಆಮೇಲೆ ಸೋಂಪು, ಇದೆಲ್ಲ ಇರುತ್ತೆ ಇದ್ರೊಳಗೆ ಪಲಾವ್ ಸಾಮಾನಲ್ಲಿ. ಬೇಕಾದ್ರೆ 1-2 ಏಲಕ್ಕಿನೂ ಹಾಕೋಬಹುದು. ಸ್ಪ್ಯಾಚುಲಾ ಕೊಡ್ತೀಯಾ? ಇದು ಕಾದಿದೆ. ಈಗ ಈರುಳ್ಳಿ. ಓಕೆ, 1 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಪಲಾವ್ಗೂ ಬಿರಿಯಾನಿಗೂ ಇರುವಂತಹ ವ್ಯತ್ಯಾಸ ಏನು? ಬಿರಿಯಾನಿಯಲ್ಲಿ ನಾವು ಮೊಸರು ಬಳಕೆ ಮಾಡ್ತಾ ಇದೀವಿ. ಪಲಾವಲ್ಲಿ ಅದೊಂದು ಮಾಡೋದಿಲ್ಲ. ಹುಳಿ ಅಂಶ ಕೆಲವ್ರು ಹಾಕೊಳ್ತಾರೆ, ಇಲ್ಲ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಟೊಮೆಟೊ ಹಾಕ್ತಾರೆ. ನಾನು ಟೊಮೆಟೊ ಹಾಕ್ತಾ ಇಲ್ಲ, ಇದಕ್ಕೆ ಮೊಸರು ಹಾಕ್ತಾ ಇದೀನಿ, ಮತ್ತೆ ಲಿಂಬೆ ಹಣ್ಣು ಹಾಕ್ತಾ ಇದೀನಿ. ಈ ದಮ್ ಬಿರಿಯಾನಿ ಮಾಡಂಗಿದ್ರೆ ಎಲ್ಲ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ ತಟ್ಟೆ ಮುಚ್ಚಿಬಿಟ್ಟು ಗೋಧಿ ಹಿಟ್ಟು ಅಂದ್ರೆ ಈ ಚಪಾತಿ ಹಿಟ್ಟಿರುತ್ತಲ್ಲ,
ಫುಲ್ ಎಲ್ಲ ಕಡೆ ಬ್ಲಾಕ್ ಮಾಡ್ಬಿಡೋದು, ಅಂದ್ರೆ ಪೇಸ್ಟ್ ಮಾಡ್ಬಿಡೋದು. ಪೇಸ್ಟ್ ಮಾಡ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಅದು ದಮ್ ಒಳಗಿರುತ್ತಲ್ಲ, ಆ ಒಂದು ದಮ್ಮಲ್ಲೇ ಬೇಯುತ್ತೆ. ಇವಾಗ ಇದಕ್ಕೆ ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ಕೊಂಡು ಇದಕ್ಕೇನು ಬೇಡ, ಇದಕ್ಕೇನು ಬೇಡ, ಅವಶ್ಯಕತೆ ಇಲ್ಲ. ಒಂದು ಸ್ಪೂನ್ ಕೊಡ್ತೀಯಾ? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಕ್ಯಾಪ್ಸಿಕಮ್. ಈಗ ಹಸಿಮೆಣಸಿನ್ಕಾಯಿ ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಬೇಕಾದ್ರೆ ಉದ್ದಕ್ಕೆ ಸೀಳ್ಕೊಂಡು ಹಾಕ್ಬೋದು, ಈ ತರನು ಮಾಡ್ಕೋಬಹುದು, ಪೇಸ್ಟು ಮಾಡ್ಕೋಬಹುದು, ನಿಮ್ ಆಪ್ಷನ್. ಇದಂದ್ರೆ ಸ್ವಲ್ಪ ಬಾಯಿಗೆ ಸಿಗತ್ ಖಾರ ಖಾರವಾಗಿರುತ್ತೆ ಅಂತ. ಇದಿಷ್ಟು ಚೆನ್ನಾಗಿ ಕೂಡಬೇಕು, ಹೊಂದ್ಕೋಬೇಕು. ಈಗ ಬೇಯಿಸಿರುವಂತ ತರಕಾರಿಗಳು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಏನಂದ್ರೆ ತರಕಾರಿ ಹಾಕಿದೀವಿ, ಎಲ್ಲ ಅರಿಶಿನ ಉಪ್ಪು ಎಲ್ಲ ಹಾಕ್ತಾ ಇದೀವಲ್ಲ, ಎಲ್ಲ ಕೂಡ್ಲಿ ಅಂತ ಸರಿ 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 ಈ ಹಂತದಲ್ಲಿ ಹಾಕೋದು. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಅಚ್ಕಾರದ ಪುಡಿ ಹಾಗೂ ಮೊಸರು. ನೋಡು, ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಪಲಾವಿನ ಪುಡಿ, ಪಲಾವ್ ಮಸಾಲ ಸಿಗತ್ತಲ್ಲ ಅದು, ಹಾಗೂ ಒಂದು ಅರ್ಧ ಬಟ್ಲ ಆಗಷ್ಟು ಮೊಸರು. ಇದೇನಾದ್ರು ಹುಳಿ ಮೊಸರು ತಗೊಂಡ್ವಿ ಅಂದ್ರೆ ಲಿಂಬೆ ಹಿಂಡ ಅವಶ್ಯಕತೆ ಇರಲ್ಲ. ಕಲರೇ ಚೇಂಜ್. ಮತ್ತೆ ನಾನು ಈರುಳ್ಳಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬೇಯಿಸ್ತಾರಲ್ಲ ಆ ತರ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಸ್ವಲ್ಪ ಕ್ರಂಚಿ ಇದ್ರೆ ಚೆನ್ನಾಗಿರುತ್ತೆ. ಈಗ ಇದು ಕುದಿಬೇಕು, ನೀ ಬ್ರೇಕ್ ತಗೋತೀಯಾ? ತಗೊಳ್ಳೋಣ, ಅದಕ್ಕೆ ತಗೋ. ಒಂದು ಕಾಫಿ ಹಾಕೊಂಡ್ ಬರೋಣ. ಎಸ್, ಕಾಫಿ ಗಿಫಿ ಎಲ್ಲ ಹಾಕಲ್ಲ, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಊಟನೇ ಆಗ್ಬಿಡುತ್ತೆ ನಮ್ದು. ಎನಿವೆ, ಅಷ್ಟರಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬಂದ್ಬಿಡಿ. ಓಕೆ, ಸೊ ಟೇಕ್ ಅ ಬ್ರೇಕ್. ಇದು ನಿಮ್ಮೆಲ್ಲರ ಫೇವ್ರೆಟ್ ಶೋ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನೋಡು, ಇದು ಕುದೀತಾ ಇದೆಯಲ್ಲ, ನೋಡು ಆ ಮೊಸರು ಇದೆಲ್ಲ ಫ್ಲೇವರು. ಏನು ಜಾಸ್ತಿ ಮಾತಾಡ್ಬೇಡ, ಕೆಲಸ ಬೇಗ ಹಾಕು ಅಂತನಾ? ಈಗ ಮಾಡ್ಕೊಂಡಿರೋ ಶಾವ್ಗೆ ಅಂದ್ರೆ ಬೇಯಿಸ್ಬಿಟ್ಟು ಏನ್ ಮಾಡಿದೀವಿ, ಇದು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬಸ್ಬಿಟ್ಟು ಅದ್ರ ಮೇಲೆ ಕೆಲವರು ಎಣ್ಣೆ ಹಾಕ್ತಾರೆ, ನಾನೇನ್ ಮಾಡ್ತೀನಿ ತಣ್ಣೀರ್ ಬಿಟ್ಟು ಹಾಕಿದ ತಕ್ಷಣ ಅದೇನಾಗುತ್ತೆ, ಉದುರಾಗತ್ತೆ. ಸೇಮ್ ಪಿಂಚ್. ಓ, ನೀನು ಹಾಗೇನಾ? ಹೌದು. ಕಡೆಯಲ್ಲಿ ಲಿಂಬೆ ಹಣ್ಣು, ಸ್ವಲ್ಪ ಹುಳಿ ಜಾಸ್ತಿ ಬೇಕಾದರೂ ಹಾಕೋಬಹುದು. ಇದಾಗಿದೆ, ಓ ತಮಗ ಅರ್ಜೆಂಟು. ಹೌದು. ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು. ಇದೀಗಾಗಿದೆ, ಗ್ಯಾಸ್ ಆಫ್ ಮಾಡಿ. ಥ್ಯಾಂಕ್ ಯು. ಸರ್ವಿಂಗ್ ಪ್ಲೇಟ್ ತಗೊಂತೀಯಾ? ಶೋರ್. ಅಷ್ಟೊಳಕ್ಕೆ ಸೊ ಬಿಸಿ ಬಿಸಿ ಬಿರಿಯಾನಿ, ಶಾವಿಗೆ ಬಿರಿಯಾನಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಹೆಂಗಿದೆ ಅನ್ಕೋತಾ ಇರ್ತಾರೆ, ಏನು ಮಾತ್ರ ತಟ್ಟೆ ಎತ್ಕೊಂಡು ರೆಡಿ ಆಗ್ಬಿಡ್ತಾಳೆ ಅಂತ. ಅಲ್ಲ, ಏನಿಲ್ಲ, ಮತ್ ನೀನ್ ನನಗೆ ಹೇಳಿದೆ ಹೇಗಾಗಿದೆ ಅಂತ ನಂಗೆ ಗೊತ್ತಾಗತ್ತೆ. ಶಾವಿಗೆ ಬಿರಿಯಾನಿ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಪಲಾವ್ ಸಾಮಗ್ರಿಗಳನ್ನು ಹಾಕಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿರುವಂತಹ ಕ್ಯಾಪ್ಸಿಕಮ್, ಹಸಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಬೇಯಿಸಿದ ತರಕಾರಿ, ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ಪಲಾವ್ ಪುಡಿ ಹಾಗೂ ಅರ್ಧ ಬೌಲ್ ಮೊಸರನ್ನು ಹಾಕಿ ಒಂದು ಕುದಿ ಕುದಿಸಿ. ನಂತರ
ಬೇಯಿಸಿದ ಶಾವಿಗೆ ಸೇರಿಸಿ ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಹೊಂದಿಸಿ ಕೊನೆಗೆ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಶಾವಿಗೆ ಬಿರಿಯಾನಿ ಸವಿಯಲು ಸಿದ್ಧ. ಹೇಗಿದೆ ತಮ್ಮದು? ಲೊಟ್ಟೆ ಹೊಡ್ಕೊಂಡು ತಿನ್ನೋಂಗಿದೆ. ಥ್ಯಾಂಕ್ ಯು. ಆಹಾ ಹುಳಿ ಹುಳಿ. ಸರಿ, ನೀನು ಒಂದು ಕೆಲಸ ಮಾಡಿ, ನೀನು ತಿಂತಾ ಇರೋ. ನಾನು ಬೇರೆ ಡಿಶಸ್ಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನೀಗ ಹೊರಡ್ಲಾ? ಬೇರೆ ಯಾವ ನಾಳೆದಕ್ಕ? ಹೌದು, ಈಗ್ಲಿಂದಾನೆ ಪ್ರಿಪರೇಷನ್. ಮತ್ತೆ ಸುಮ್ನೆ ಏನೋ ತರ್ಸಕ್ಕೆ ನಮ್ ಶೋಕ್ ಬೇಕು. ಓಕೆ, ಬಾಯ್ ಬಾಯ್, ಟಾಟಾ, ಥ್ಯಾಂಕ್ ಯು ವೆರಿ ಮಚ್. ಬಾಯ್, ನಮಸ್ಕಾರ. ಒಳ್ಳೇದಾಯ್ತು ಅವ್ರು ಹೋಗಿದ್ದು. ಇಷ್ಟನ್ನು ಖಾಲಿ ಮಾಡಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಅಷ್ಟೇ ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬಂದ್ಬಿಡಿ. ಅಷ್ಟರಲ್ಲಿ ನೆಕ್ಸ್ಟ್ ಗೆಸ್ಟ್ ನ ಕರ್ಸ್ಕೊಂಡ್ಬಿಡ್ತೀನಿ. ಸೊ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವ್ ತಗೊಳ್ಳಿ ಒಂದು ವಿರಾಮ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮನೆ ಅಡಿಗೆ. ಫ್ರೆಂಡ್ಸ್, ಈಗಾಗಲೇ ಸಾಕಷ್ಟು ದಿವಸದಿಂದ ನಾವು ನಿಮ್ಗೆ ಹೇಳ್ತಾ ಇದ್ವಿ, ನಿಮ್ಮಲ್ಲಿ ಯಾರಿಗಾದ್ರೂ ಇಲ್ಲಿ ಬಂದು ಅಡುಗೆ ಮಾಡೋ ಆಸಕ್ತಿ ಇದ್ರೆ ತಮ್ಮ ಭಾವಚಿತ್ರ ಹಾಗೆ ತಮ್ಮ ರೆಸಿಪೀಸ್ನ ನಮಗೆ ಕಳಿಸಿ ಅಂತ. ಆ ರೀತಿ ಸಾಕಷ್ಟು ಜನ ಫೋಟೋಸ್ನ ರೆಸಿಪೀಸ್ನ ಕಳಿಸಿದ್ದಾರೆ. ಅದರಲ್ಲಿ ಒಬ್ಬರಾದಂತಹ ಭವಾನಿ ವೇಣುಗೋಪಾಲ್ ಅವ್ರನ್ನ ನಾವಿವತ್ತು ಇಲ್ಲಿಗೆ ಕರೆಸ್ತಾ ಇದ್ದೀವಿ. ಇವರು ಮೂಲತಃ ಕುಶಾಲ್ ನಗರದವರು, ಆದರೆ ಈಗ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಇವ್ರು ನಮಗೆ 6 ರೆಸಿಪೀಸ್ನ ಕಳಿಸಿದ್ರು. ಅದರಲ್ಲಿ ದಿ ಬೆಸ್ಟ್ ಇರುವಂತಹ 2 ರೆಸಿಪೀಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇವ್ರನ್ನ ಇಲ್ಲಿ ಕರೆಸಿದ್ದೀವಿ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಅಲ್ಲ. ಭವಾನಿ ವೇಣುಗೋಪಾಲ್ ಅವರೇ, ದಯವಿಟ್ಟು ಬನ್ನಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಿಮ್ಮ ರೆಸಿಪೀಸ್ ಎಲ್ಲ ನೋಡಿದ್ವಿ, ಭಾರಿ ಚಲೋ ಅನಿಸ್ತು ನಮಗೆ. ಹೌದಾ? ಸೊ ಅದರಲ್ಲಿ 2 ಮಾಡ್ಕೊಡ್ತೀರಿ ಇವತ್ತು ನಮಗೆ. ಯಾವ್ದು ಅಂತ ನಮ್ಮ ಆಡಿಯನ್ಸ್ ಕೇಳ್ಬಿಡ್ತೀರಾ? ನಾನು ಇವಾಗ ಶಾವ್ಗೆ ಹಿಟ್ಟು ಮಾಡೋಣ ಅಂತ ಇದ್ದೀನಿ. ಅದು ನಮಗೆ ಕೊಡಗಿನಲ್ಲಿ ಸ್ಪೆಷಲ್. ಇಲ್ಲಿ ಎಲ್ಲರೂ ತುಂಬಾ ಜನ ಮಾಡ್ತಿರ್ತಾರೆ, ಆದ್ರೆ ನಮ್ದು ಕೊಡಗಿದೆ ಒಂದು ಸ್ಪೆಷಲ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಊರಿನ ಸ್ಪೆಷಲ್ ನಮಗೆ ತೋರಿಸ್ಕೊಡ್ತೀರಾ? ಆಯ್ತು, ತೋರಿಸ್ಕೊಡಿ. ಸೊ ಅದ್ರ ನೆಕ್ಸ್ಟ್ ಏನು, ಒಂದೇನಾ 2 ಮಾಡ್ಬೇಕು? ಅದ್ರ ಜೊತೆಗೆ ಅದ್ರ ಕಾಂಬಿನೇಷನ್ ಕಾಯಿ ಹಲ್ವ ಅಂತ ಮಾಡ್ತೀವಿ. ಓಕೆ, ವಂಡರ್ಫುಲ್. ಶಾವ್ಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀರಾ? ಶಾವ್ಗೆ ಮಾಡೋಕ್ಕೆ ಮೊದಲಿಗೆ ಅಕ್ಕಿ ತರಿ. ಅಕ್ಕಿ ತರಿ ಅಂದರೆ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ಮಿಕ್ಸಿಲಿ ಮಿಕ್ಸ್ ಮಾಡಿ ಸರಿ ಈ ಥರ ತರಿ ಮಾಡ್ಕೋಬೇಕು. ಓಕೆ. ಆಮೇಲೆ ಉಪ್ಪು, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ? ಹೌದು, ನಮ್ಮಲ್ಲಿ ಕೊಬ್ಬರಿ ಎಣ್ಣೆನೇ ಹಾಕಿದ್ರೆ ಇದಕ್ಕೆ ಟೇಸ್ಟ್. ಹೌದಾ? ಹೌದು. ಅಂಡ್ ಇದೇನು ಅಕ್ಕಿ ಹಿಟ್ಟಾ? ಇದು ಎರಡು ಇದು ಅಕ್ಕಿ ಹಿಟ್ಟು. ಇದು ನೈಸ್ ಇದೆ, ಸ್ವಲ್ಪ ರಫ್ ಇದೆ, ತರಿ ಅಂಡ್ ನೀರು. ಓಕೆ, ಸೊ ಏನ್ ಕೊಡ್ಲಿ ಪಾತ್ರೆ ನಿಮ್ಗೆ ಫಸ್ಟ್ ಶುರು ಮಾಡೋದಕ್ಕೆ? ಇದನ್ನ ಬೇಯಿಸ್ಕೊಳ್ಳೋಕೆ ಒಂದು ಪಾತ್ರೆ ಬೇಕು. ಇದು 1 ಕಪ್ ತಗೊಂಡ್ರೆ 1.5 ಕಪ್ ನೀರು ತಗೊಳ್ಬೇಕು. ಸರಿ, ಇದರಲ್ಲಿ ಈಗ ನೀರು ತಗೊಳ್ತೀವಿ. ಎರಡು ಕಪ್ ನೀರು. 2 ಕಪ್ ಅಂದ್ರೆ ಇದರಲ್ಲಿ ಇನ್ನು ತರಿ ಇದೆ, ಅದಕ್ಕೆ ಇದು ಕಾಯ್ಬೇಕಾ? ಇದು ಸ್ವಲ್ಪ ಕಾದ್ಮೇಲೆ ಓಕೆ, ಈ ತರಿ ಹಾಕಿ ಮಿಕ್ಸ್ ಮಾಡ್ಬೇಕು. ಇದಕ್ಕೆ ಈ ನೀರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ, 1 ಸ್ಪೂನು, ಉಪ್ಪು 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಿ? ನಾನು ಬೆಂಗಳೂರಲ್ಲಿ ತುಂಬ ವರ್ಷ ಆಯ್ತು. ನಾವು ಮದುವೆ ಆಗಲೇ 35 ವರ್ಷ ಆಯ್ತು. 35 ವರ್ಷದಿಂದ ಇಲ್ಲೇ ಇರೋದ? ಹೌದು. ಬಟ್ ಹೇಳ್ಕೊಳ್ಳೋರ್ಗೆ ಏನಂತ ಹೇಳ್ತೀರಾ? ಕುಶಾಲ್ ನಗರ ಅಂತಾರ ಅಥವಾ? ನಾವು ಈಗ ಕುಶಾಲ್ ನಗರ ನಮ್ಮ ತಾಯಿ ಮನೆ ಊರು. ನಾವು ಬೆಂಗಳೂರು, ನಮ್ಮ ಹಸ್ಬೆಂಡ್ ಇದ್ದಿದ್ದು. ನಮ್ಮ ಹಸ್ಬೆಂಡ್ ತೀರೋಗಿ 3 ವರ್ಷ ಆಯ್ತು. ಓ ಹೌದಾ? ಓಕೆ. ಅವರು ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಓ ವಂಡರ್ಫುಲ್. ಸೊ ಈಗ ಯಾರ್ಯಾರು ಇದ್ದೀರಿ ಮನೇಲಿ? ಈಗ ನಾನು ನನ್ನ ಮೊಮ್ಮಕ್ಳ ಜೊತೆಲಿ ಇದ್ದೀನಿ. ನನ್ನ ಮಗ ಇದು BGS ಹಾಸ್ಪಿಟ್ಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾನೆ. ಓ ಓಕೆ. ನನ್ನ ಮಗಳು ಡೆಂಟಲ್ ಡಾಕ್ಟ್ರು, ಇಬ್ಬರು ಮದುವೆ ಆಗಿದ್ದಾರೆ. ಸೊ ಎಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಸೆಟ್ಲ್ ಆಗಿದ್ದಾರೆ ಮಕ್ಕಳು. ನಾನು ನಮ್ಮ ಮೊಮ್ಮಕ್ಳು ಹಾಕೊಂಡು ಅವ್ರನ್ನ ಸ್ಕೂಲಿಗೆ ಕಳಿಸ್ಕೊಂಡು ಒಂದು ಕಡೆ ಮನೇಲಿ ಇದ್ದೀನಿ. ಓಕೆ. ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ ಮನೇಲಿ? ಹಾಡುಗಳು ಕೇಳ್ತೀರಾ? ಹಾಡುಗಳು ಇನ್ನು ತುಂಬ ಕೇಳ್ತಾ ಇರ್ತೀನಿ, ಇಂಟ್ರೆಸ್ಟ್ ಇದೆ. TV ನೋಡ್ತಿರ್ತೀನಿ. ಮತ್ತೆ ಸ್ವಲ್ಪ ಕೆಲಸ ಅದು ಇದ್ದೇ ಇರುತ್ತೆ. ಓಕೆ. ನಿಮ್ಮೂರಲ್ಲಿ ಸದ್ಯದಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ? ಹೌದು, ಅದು ನಮಗೆಲ್ಲ ತುಂಬಾ ಸಂತೋಷ. ಇವಾಗ
ಎಲ್ಲ ವರ್ಷ ಪೂರ್ತಿ ಬೇರೆ ಕಡೆ ಆಗ್ತಾ ಇತ್ತು. ಹೌದು ಹೌದು. ಈ ವರ್ಷ ಸುಮಾರ್ ಕಡೆ ಆಗಿದೆ. ಮಡಿಕೇರಿಲಿ ಫಸ್ಟ್ ಬಂದಿರೋದ್ರ ನಮ್ಗೆ ಬಹಳ ಸಂತೋಷ. ಸಂತೋಷ. ಹೋಗ್ತೀರಾ ಇಲ್ಲಿಂದ ಬೆಂಗಳೂರು? ಹೋಗೋಣ ಅಂತ ಇದ್ದೀವಿ. ಹೌದಾ? ಹೌದೌದು. ಓಕೆ. ಅಪರೂಪ ಅಲ್ವಾ ಮಡಿಕೇರಿಗೆ ಬಂದಿರೋದು. ಕರೆಕ್ಟ್ ಕರೆಕ್ಟ್. ಎಲ್ಲರೂ ಬನ್ನಿ ನೀವು ಸಹ. ಕರ್ಕೊಂಡು ಹೋಗ್ತೀರಾ? ಆಯ್ತು, ಕರ್ಕೊಂಡು ಹೋಗೋಣ. ಯಾರು ಗೊತ್ತು, ನಾವು ಅದ್ರಲ್ಲಿ ಡ್ಯಾನ್ಸ್ ಗೀನ್ಸ್ ಮಾಡಿದ್ರೆ ನಾವು ನಿಮ್ಮನ್ನ ಕರ್ಸ್ಕೊತೀವಿ ಅವಾಗ. ಬನ್ನಿ ಆಂಟಿ ನಮ್ಮ ಹಾಡು ಡಾನ್ಸ್ ನೋಡಿ ಅಂತ. ಶಾವ್ಗೆ ಹಾಗಾದ್ರೆ ನಿಮ್ಮಲ್ಲಿ ರೆಗ್ಯುಲರ್ ಆಗಿ ಮಾಡುವಂಥದ್ದು? ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಅಕ್ಕಿ ಶಾವ್ಗೆ ಬೇರೆ, ಈ ಒತ್ ಶಾವ್ಗೆ ಬೇರೆ ಅಲ್ವಾ? ಒತ್ತು ಶಾವ್ಗೆ ಇಲ್ಲಿ ಬೆಂಗಳೂರಿನವ್ರು ಸ್ವಲ್ಪ ಬೇರೆ ಟೈಪ್ ಮಾಡ್ತಾರೆ. ನಾವು ಇದನ್ನ ಸ್ವಲ್ಪ ಅವ್ರು ಇದೇ ತರ ಬೇಯಿಸ್ಬಿಟ್ಟು ಸುಮ್ಮನೆ ಅದನ್ನೇ ಒತ್ತಿಬಿಟ್ಟು ಮಾಡ್ತಾರೆ, ಅದು ಒತ್ತು ಶಾವ್ಗೆ. ನಾವು ಇದನ್ನೇನು ಮಾಡ್ತೀವಿ, ಕಡ್ಬಿನ ತಪ್ಪಲೆ ಅಂತ ನಮ್ಮ ಕಡೆ ಕೊಡಗಲಿದೆ, ಆ ತಪ್ಪಲೆಯಲ್ಲಿ ಇದನ್ನ ಉಂಡೆ ಮಾಡಿಬಿಟ್ಟು ಬೇಯಿಸ್ತೀವಿ ಅಷ್ಟೇ. ಬೇಯಿಸ್ಬಿಟ್ಟು ಮತ್ತೆ ಅದರಲ್ಲಿ ಒತ್ತೀವಿ ಶಾವ್ಗೆ ಒಳ್ಳಲ್ಲಿ. ಅಂಡ್ ಕೊಬ್ಬರಿ ಎಣ್ಣೆ ಬಳಸಲ್ಲ ನಮ್ಮಲ್ಲಿ, ಅಂದ್ರೆ ಶಾವ್ಗೆ ಮಾಡ್ಲಿಕ್ಕಲ್ವಾ, ಸೊ ಅದು ಒಂದು ಡಿಫ್ರೆಂಟ್ ಆಗಿದೆ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಮ್ಮದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಇದ್ರಲ್ಲೇ ಬೇಯಬೇಕಾ? ಇದ್ರಲ್ಲಿ ಸ್ವಲ್ಪ ಬೆಂದ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನ ಸ್ವಲ್ಪ ಉಂಡೆ ಕಟ್ಬಿಟ್ಟು ಈ ಶಾವ್ಗೆ ಒಳ್ಳಲ್ಲಿ ಒತ್ತಿದ್ರೆ ಚೆನ್ನಾಗಿ ಬರುತ್ತೆ. ಹೌದಾ? ಓಕೆ ಓಕೆ. ಬಟ್ ಯಾವ ಒಕೇಶನ್ ಅಲ್ಲಿ ಮಾಡ್ತೀರಾ? ಅದು ಹಬ್ಬಗಳಲ್ಲಿ ಮಾಡೋದು ಹೆಚ್ಚಾಯ್ತು ಅಥವಾ ಹೇಗೆ? ಇದು ಹಬ್ಬಗಳಲ್ಲಿ ಮಾಡ್ತೀವಿ, ಮಾಮೂಲು ಬೆಳಗಿನ ತಿಂಡಿಗೆ ಮಾಡ್ತೀವಿ. ಆಫ್ ಮಾಡ್ಲಾ? ಓಕೆ. ಸೊ ಇದು ಸ್ವಲ್ಪ ಆರ್ಬೇಕಾ? ಇದಕ್ಕೊಂದು ನನಗೆ ಪ್ಲೇಟ್ ಬೇಕು. ಕೊಡ್ತೀನಿ. ಓ, ಎಷ್ಟು ಶಾವ್ಗೆ ಆಗುತ್ತೆ ಇದರಲ್ಲಿ? ಇಷ್ಟೊಂದಿದೆ? ಸುಮಾರು ಆಗುತ್ತಾ? ಇದೆಲ್ಲ ಆಗುತ್ತೆ ತುಂಬ. ನಮ್ಮಿಬ್ರಿಗೂ ಸಾಕಾಗಬೇಕು ಅದಕ್ಕೆ? ನಮ್ಮಿಬ್ಬರಿಗಾಗಿ ಜಾಸ್ತಿ ಆಗುತ್ತೆ. ಸೊ ಈಗ ಇದನ್ನ ಬಿಸಿ ಇದೆ ಅಲ್ಲ, ಇದು ಬಿಸಿ ಇರುವಾಗಲೇ ನಾವು ಇದನ್ನ ಸ್ವಲ್ಪ ಹೀಗೆ ಕಲಿಸ್ಕೊಳ್ಬೇಕು. ಓಕೆ. ಕೈಗೆ ಸ್ವಲ್ಪ ನೀರು ಹೀಗೆ ಮುಟ್ಸ್ಕೋಬೇಕು ಈ ಥರ. ಯಾಕಂದ್ರೆ ಬಿಸಿ ಇರುವಾಗ ನಾವು ಕಲಸಿಬಿಟ್ರೆ ಉಂಡೆ ಮಾಡಿ ಸಾಫ್ಟ್ ಆಗುತ್ತಾ? ಹೌದು. ಏನಮ್ಮ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು? ಎಲ್ಲ ಉಂಡೆ ರೆಡಿ ಆಗಿದೆ. ಇದನ್ನ ಈಗ ನಾವು ಕಡ್ಬಿನ ತಪ್ಪಲೆಯಲ್ಲಿ ಬೇಯಿಸ್ಬೇಕು. ಓಕೆ. ಕಡ್ಬಿನ ತಪ್ಪಲೆ ಬೇಕೀಗ. ಕಡ್ಬಿನ ತಪ್ಪಲೆ ಅದು ನೀರು ಸ್ವಲ್ಪ ಕಾದ್ಮೇಲೆ ಇದೆಯಾ ಇದರಲ್ಲಿ? ನೀರಿದೆ. ಓಕೆ. ಸ್ವಲ್ಪ ಮುಚ್ಚಿರಿ, ನೀರು ಕಾದ್ಮೇಲೆ ಉಂಡೆಗಳು ಹಾಕ್ಬಿಡೋಣ. ಓಕೆ. ಎಷ್ಟೊತ್ತು ಬೇಕಾಗ್ಬೋದು ಅಂದಾಜು ಬೇಯಕ್ಕೆ? ಇದೊಂದು 10 ನಿಮಿಷದಲ್ಲಿ ಬೆಂದೋಗುತ್ತೆ ಅಷ್ಟೇ. ಅಷ್ಟೇ. ಅದಾದ್ಮೇಲೆ ಶಾವ್ಗೆ ಹೇಗೂ ಅರ್ಧ ಬೆಂದೋಗಿದೆ. ಇನ್ನು ಅದರಲ್ಲಿ ಒಂದು 10 ನಿಮಿಷ ಬೆಂದ್ರೆ ರೆಡಿ ಆಗಿರುತ್ತೆ. ಮತ್ತೆ ಶಾವ್ಗೆ ಅದಲ್ಲಿ ಒತ್ತೋದು, ಬಡಿಸೋದು, ತಿನ್ನೋದು ಅಷ್ಟೇ. ಸುಮ್ಮನೆ ಒತ್ಬಿಟ್ಟು ಬಡಿಸೋದಷ್ಟೇ. ಅದ್ರ ಮೇಲೆ ಕಾಯಿ ಹಾಲು ಹಾಕೊಳ್ಳೋದು? ಕಾಯಿ ಹಾಲು ಹಾಕೊಂಡು ತಿನ್ನೋದು. ಓಕೆ ಓಕೆ. ಸೊ ಕಾಯಿ ಹಾಲು ಮಾಡ್ಕೋಬೋದಲ್ಲ ನಾವು ಬೇಕಾದ್ರೆ? ಕಾಯಿ ಹಾಲು ಅಷ್ಟರೊಳಗೆ ಮಾಡ್ಬೋದು. ಮಾಡೋಣ, ಶುರು ಮಾಡ್ಬೋದು ಬೇಕಾದ್ರೆ. ಏನು ಬೇಕು ನಿಮಗೆ ಕಾಯಿ ಹಾಲು ಮಾಡೋದಕ್ಕೆ? ಕಾಯಿ ಹಾಲು ಮಾಡೋದಕ್ಕೆ ತೆಂಗಿನಕಾಯಿ, ಓಕೆ, ಬೆಲ್ಲ, ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಅಷ್ಟೇ. ಅಷ್ಟೇ. ಓಕೆ. ಸೊ ಪಾತ್ರೆ ಪಡ್ಗ ಏನು ಬೇಕು? ಇದಕ್ಕೆ ನಾವು ಮಿಕ್ಸಿಲಿ ಇದನ್ನ ರುಬ್ಕೊಳ್ಬೇಕು. ತರ್ತೀನಿ. ನಿಮ್ಮ ಕಡೆ ಖಾರ ಜಾಸ್ತಿನಾ ಸ್ವೀಟ್ ಜಾಸ್ತಿನಾ? ಖಾರ ಜಾಸ್ತಿ ತಿಂತಾರೆ, ಸ್ವೀಟ್ ತಿನ್ನೋರು ತಿಂತಾರೆ. ಓಕೆ. ಸೊ ಈಗ ನೀವು ಇದಕ್ಕೆ ಕಾಯಿ ತುರಿ ಹಾಕೊಂಡ್ರಿ, ಏಲಕ್ಕಿ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಇದಿಷ್ಟು ಮಿಕ್ಸಿಲೆ ನೀರು ಹಾಕಿ ಹಾಕದಾ? ಸಾಕು. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಬರಲ್ಲ, ಬೇಡ. ಈಗ ಇದು ಹಾಕಿ ಮತ್ತೆ ಬೇಕಿದ್ರೆ. ಓಕೆ. ನಾನು ಇದು ಹಾಕೊಂಡು, ಇದು ಕಾದಿದೆ, ಈಗ ಇಲ್ಲಿ ಹಾಕ್ಬಿಡ್ತೀನಿ. ಹೌದಾ? ಶೋರ್. ಇದು ಬಿಸಿ ಇರುತ್ತೆ. ಸೊ ಇದನ್ನ 10 ನಿಮಿಷ ಕಾಯ್ಬೇಕಲ್ವಾ? 10 ನಿಮಿಷ ಇದು ಬೇಯಬೇಕು. ನಾನು ಇದನ್ನ ರುಬ್ಕೊಂಡು ಬರ್ತೀನಿ ಅಷ್ಟರಲ್ಲಿ.
ಹಾಲು ಇಷ್ಟು ಸಾಕಾಗುತ್ತಾ ನೋಡಿ. ಸಾಕು. ಸಾಕಲ್ಲ ಫ್ರೆಂಡ್ಸ್? ಶಾವ್ಗೆ ರೆಡಿ ಆಗ್ತಾ ಇದೆ, ಕಾಯಿ ಹಾಲು ರೆಡಿ ಆಗಿದೆ. ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬಂದ್ಬಿಡಿ, ಅಷ್ಟರಲ್ಲಿ ಫುಲ್ ರೆಡಿ ಆಗೋಗುತ್ತೆ. ಸೊ ಟೇಕ್ ಅ ಬ್ರೇಕ್ ಇನ್ ನಿಮ್ಮ ನೆಚ್ಚಿನ ಮನೆ ಅಡುಗೆ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮನೆ ಅಡುಗೆ. ರೆಡಿ ಆಗಿದೆಯಾ ಇದು? ಇದು ರೆಡಿ ಆಗಿದೆ. ಬೇಡ, ಸ್ವಲ್ಪ ಬಿಸಿ ಇರುವಾಗಲೇ ನಾವು ಅದು ಒತ್ತಬೇಕು. ಹೌದಾ? ಯಾಕಂದ್ರೆ ತಣ್ಣಗಾದ್ರೆ ಒತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಸೊ ಬಿಸಿ ಇರುವಾಗಲೇ ನಾವು ಒತ್ತಿದ್ರೆ. ಹಾಗಾದ್ರೆ ಸಿಮ್ ಮಾಡಿ, ಕಡಿಮೆ ಮಾಡಿ. ಅದು ಆಮೇಲೆ ತಗೊಳ್ಳೋಣ. ಓಕೆ. ಬಟ್ ಜಾಸ್ತಿ ಬಿಸಿ ಆದ್ರೆ ಏನು ಅಡ್ಡಿ ಇಲ್ಲ, ಪರವಾಗಿಲ್ಲ. ಏನಿಲ್ಲ, ಏನಿಲ್ಲ, ತೊಂದರೆ ಇಲ್ಲ. ಓಕೆ. ಸೊ ಶಾವ್ಗೆ ಒತ್ತದು ಅಲ್ಲಿದೆ ಅಲ್ವಾ? ಅಲ್ಲೇ ಇದೆ, ಅದು ಇಲ್ಲಿ ತಗೋಬೇಕು. ತರ್ತೆ. ನಿಮ್ಗೆ ಇಟ್ಕೊಡ್ಲಾ ಇಲ್ಲಿ? ಇಲ್ಲಿ ಇಟ್ಟಿದ್ದು. ಇದು ಜಾರುತ್ತೆ, ಕೆಳಗಡೆ ಒಂದು ಬಟ್ಟೆ ಏನಾರು ಹಾಕ್ಬೇಕು. ಬಟ್ಟೆ ಕೊಡ್ತೀವಿ. ಓಕೆ, ಸಾಕಲ್ಲ ಇದು ಬಟ್ಟೆ? ಬಟ್ಟೆ ಇದೆ, ಸಾಕು. ಈಗ ಉಂಡೆನ ಇದ್ರೊಳಗೆ ಹಾಕಿ ನಾನು ತಿರುಗಿಸ್ತೀನಿ. ಇದು ಹಿಡ್ಕೋಬೇಕು, ಕೆಳಗೆ ಒಬ್ರು ಹಿಡ್ಕೋಬೇಕು. ಓಕೆ. ಆಮೇಲೆ ಸ್ವಲ್ಪ ಈ ಥರ ಮಾಡಿದ್ರೆ ಉಂಡೆ ಥರ ಆಗುತ್ತೆ. ಇದಕ್ಕೆ ಒಂದು ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಸಕ್ಕದಾಗಾಯ್ತದ್ದು. ಇದು ಏನಂತ ಕೇಳ್ಬೇಕು ಅಂಗಡಿನಲ್ಲಿ? ಶಾವ್ಗೆ ಮಿಷಿನ್ ಅಂತನಾ? ಶಾವ್ಗೆ ಒರಳು ಅಂತ ಹೇಳ್ತೀವಿ. ಶಾವ್ಗೆ ಒರಳು. ಹೌದು. ಓಕೆ. ಶಾವ್ಗೆ ಒರಳು ಬೇರೆ ಥರನೂ ಬರುತ್ತೆ, ಬರೀ ಕೈಯಲ್ಲಿ ಮಾತ್ರ ಯೂಸ್ ಮಾಡೋಂಥ. ಇಷ್ಟು ದೊಡ್ಡದಿರಲ್ಲ ಅನ್ಸುತ್ತೆ ಅಲ್ಲ? ಅದು ಬೇರೆನಾ? ಅದರಲ್ಲೂ ಮಾಡ್ಬೋದು, ಆದ್ರೆ ಇದ್ರಷ್ಟು ಚೆನ್ನಾಗಿ ಬರಲ್ಲ. ಅದು ಸಕ್ಕದಾವಂತಿದ್ರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ತಗೋಬೇಕು ಈ ಥರದ್ದೊಂದು. ಗಟ್ಟಿಯಾಗಕ್ಕೆ ಬಿಡ್ಲೇಬಾರ್ದಲ್ಲ? ಹೌದು. ಸಾಫ್ಟ್ ಆಗಿದೆ ಇದು. ಇದು 2 ದಿವಸ 3 ದಿವಸ ಇಟ್ಟರು ಕೆಡೋದಿಲ್ಲ. ಹೌದಾ? 2 ದಿವಸ ಇಟ್ಟರು ಏನಾಗಲ್ಲ. ಸೂಪರ್. ಸೊ ನಮ್ಮ ಕಾಯಿ ಹಾಲು ರೆಡಿ ಆಗಿದೆ. ಇವಾಗ ನಮ್ಮ ಕಾಯಿ ಹಾಲನ್ನು ಇದಕ್ಕೆ ಹಾಕೋಣ. ಕಾಯಿ ಹಾಲು ಶಾವಿಗೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿದ್ದಂತೂ ಖಂಡಿತ ತುಂಬ ಚೆನ್ನಾಯಿತು. ಆ್ಯಂಡ್ ರುಚಿನೂ ಯಾಕೋ ನನಗೆ ತುಂಬ ಇಷ್ಟ ಆಗ್ತದೆ ನೋಡಿದ್ರೇ. ಫ್ರೆಂಡ್ಸ್, ಶಾವಿಗೆ ಮತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡಿ. ಅಷ್ಟರಲ್ಲಿ ಇಲ್ಲ, ಅದಾದಮೇಲೆ ಟೇಸ್ಟ್ ನೋಡ್ತೀನಿ. ಕಾಯಿ ಹಾಲು ಹಾಗೂ ಶಾವಿಗೆ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ನೀರು, 1 ಚಮಚ ಕೊಬ್ಬರಿ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಟಲು ಅಕ್ಕಿ ತುರಿ ಮತ್ತು 1 ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಬೆಂದ ನಂತರ ಬಿಸಿ ಇರುವಾಗಲೇ ಅದನ್ನು ಉಂಡೆ ಕಟ್ಟಿ ಕುಕ್ಕರ್ನಲ್ಲಿ 10 ನಿಮಿಷಗಳ ಕಾಲ ಬೇಯಲು ಬಿಡಿ. ಬೆಂದ ನಂತರ ಅದನ್ನು ಶಾವಿಗೆ ಒರಳಿನಲ್ಲಿ ಹಾಕಿ ತಿರುಗಿಸಿದರೆ ಬಿಸಿ ಬಿಸಿ ಶಾವಿಗೆ ಸವಿಯಲು ಸಿದ್ಧ. ಕಾಯಿ ಹಾಲು ಮಾಡುವ ವಿಧಾನ: ಮಿಕ್ಸಿ ಜಾರಿನಲ್ಲಿ ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಶಾವಿಗೆ ಜೊತೆ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಶಾವಿಗೆ ಹಾಗೂ ಕಾಯಿ ಹಾಲು ಸವಿಯಲು ಸಿದ್ಧ. ಆಹಾ, ನೋಡಿದ್ರಿ ಅಲ್ಲ, ನನಗಿನ್ನು ತಡೆಯೋಕ್ಕಾಗಲ್ಲ. ನಾನು ಖಂಡಿತ ಟೇಸ್ಟ್ ನೋಡ್ಬಿಡ್ತೀನಿ. ಕಾಯಿ ಹಾಲು ಜೊತೆ ಅದ್ದಿ ತಿಂತೀನಿ. ಅಬ್ಬಾ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಚೆನ್ನಾಗಿದೆಯಾ? ಉಪ್ಪು ಯಾವ್ದಕ್ಕೆ ಹಾಕಿದ್ವಿ ನಾವು ಈ ಶಾವಿಗೆಗೆ? ಹೌದು, ಕರೆಕ್ಟ್. ಇದಕ್ಕೆ ಹಾಕಿಲ್ಲ ಅಲ್ಲ? ಅದಕ್ಕೂ ಟೇಸ್ಟಿಗೆ ಸ್ವಲ್ಪ ಹಾಕಿದೆ, ಚಿಟಕಿ. ಏನು ಚೆನ್ನಾಗಿದೆ ಆ ಉಪ್ಪು ಹಾಕಿರೋದು. ಸಕ್ಕದಾದೆ ಅಮ್ಮ, ಸೂಪರ್.
ಆಹಾ, ಒನ್ ಆಫ್ ದಿ ಬೆಸ್ಟ್ ಶಾವ್ಗೆ. ಇಲ್ಲಿ ತನಕ ತಿಂದಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೂಪರ್. ನೆಕ್ಸ್ಟ್ ಏನ್ ಮಾಡ್ಕೊಡ್ತಾ ಇದ್ದೀರಿ ನಮಗೆ? ನೆಕ್ಸ್ಟ್ ಪಾಪಿಟ್ಟು ಅಂತ ಮಾಡ್ತಾ ಇದ್ದೀನಿ. ಪಾಪಿಟ್ಟು? ಪಾಪಿಟ್ಟು ಅಂತ ಅಕ್ಕಿ ತರಿನಲ್ಲೇ ಮಾಡೋದು ಅದನ್ನು. ಹೌದಾ? ಹೌದು. ಖಾರಾನ ಅದು? ಅಲ್ಲ, ಅದು ಸ್ವೀಟೇ. ಫುಲ್ ಸ್ವೀಟ್ಸ್ ಡೇ ಇವತ್ತು. ಓಕೆ, ಪಾಪಿಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ. ಪಾಪಿಟ್ ಮಾಡೋದಕ್ಕೆ ಅಕ್ಕಿ ರವೆ, ಅಕ್ಕಿ ತರಿ, ಆಮೇಲೆ ಸಕ್ಕರೆ, ತೆಂಗಿನ ತುರಿ, ಹಾಲು, ಏಲಕ್ಕಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಶುರು ಮಾಡೋಣವಾ? ಶುರು ಮಾಡೋಣ. ಓಕೆ. ಸೊ ಯಾವ್ದ್ರಲ್ಲಿ ಮಾಡೋದು ಇದನ್ನ? ಒಂದು ಪ್ಲೇಟ್ ತಗೊಳ್ತೀನಿ. ಓಕೆ. ಇಡ್ಲಿ ತಟ್ಟೆ ತರ ತಟ್ಟೆ ಇಡ್ಲಿದು ತಟ್ಟೆ ಇದು. ಇದಕ್ಕೆ ಒಂದು ಕಪ್ ಮೆಜರ್ಮೆಂಟಿಗೆ ಈ ಕಪ್ ತಗೊಂಡಿದ್ದೀನಿ. ಓಕೆ. ಇದರಲ್ಲಿ 1 ಕಪ್ ರವೆ, ಅಕ್ಕಿ ರವೆ ಹಾಕಿದ್ರೆ ಸ್ವಲ್ಪ ದಪ್ಪ ತರಿನೇ ತಗೊಳ್ಬೇಕು. ಹೌದಾ? ಈ ತರ ಹಾಕ್ಬೇಕು. ಇದೇ ಕಪ್ಪಿನಲ್ಲಿ 1 ಕಪ್ ಹಾಲು, ಒಂದು ಸ್ವಲ್ಪ ಇದೇ ಕಪ್ನಲ್ಲಿ 1 ಕಪ್ ನೀರು. ಓ, ಬಾರಿ ಸುಲಭ ಅನ್ಸುತ್ತಿದ್ದು. ಸುಲಭ ಇದು. ಸ್ಪೂನ್ ಕೊಡಿ. ನಮ್ಗೆ ಎಷ್ಟು ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕಬೇಕು. ಒಂದು ಬೆಲ್ಲದ ಸ್ವೀಟ್ ಆಯ್ತು, ಇನ್ನೊಂದು ಸಕ್ಕರೆ ಸ್ವೀಟ್. ಅಪ್ಪ ಫುಲ್ಲು. ಚಿಟಿಕೆ ಉಪ್ಪು. ಬಟ್ ನಾವೇನು ಮಿಕ್ಸ್ ಮಾಡಲ್ವಲ್ಲ, ಅದು ಬೇಯ್ತಾ ಒಂದೊಂದ್ ಕಡೆ ಒಂದೊಂದು. ಏಲಕ್ಕಿ ಪುಡಿ ಇಲ್ಲ, ನಾವು ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ. ಆ್ಯಕ್ಚುಲಿ ಇದು ಅರ್ಧ ಗಂಟೆ ಮೊದಲೇ, ಒಂದು 15 ನಿಮಿಷ ಮೊದಲಾದ್ರೂ ನಾವು ಈ ಥರ ಮಾಡಿ ಇಟ್ಕೊಂಡು ಆಮೇಲೆ ನಾವು ಬೇಯಿಸ್ಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ. ಯಾಕಂದ್ರೆ ಸಕ್ಕರೆ ಹಾಕಿದ್ರೆ ಅಕ್ಕಿ ಅಷ್ಟು ಬೇಗ ಬೇಯೋದಿಲ್ಲ. ಹೌದು. ಅದರಿಂದ ಸ್ವಲ್ಪ ಒಂದು 10 ನಿಮಿಷ ಮೊದಲೇ ನೆನೆಸಿರ್ಬೇಕಿಲ್ಲ. ಎಲ್ಲ ಮಿಕ್ಸಿಂಗ್ ಈ ಥರ ಮಾಡಿಬಿಟ್ಟು ಈ ಥರ ಇಟ್ಬಿಡ್ಬೇಕು. ನಾನು ಮಿಕ್ಸ್ ಮಾಡಿ ಒಂದು ತಟ್ಟೆ ತಂದಿದ್ದೀನಿ. ಓಕೆ. ಇದಾಗಲೇ 15 ನಿಮಿಷ ಆಗಿದೆ. ಬಟ್ ಇದಕ್ಕೂ ಕಲರ್ ಚೇಂಜ್ ಇದೆ. ಹೇಗೆ? 15 ನಿಮಿಷ ನೆಂದಿರೋದಕ್ಕೆ. ಕಾಯಿ ತುರಿ ಯಾವಾಗ ಹಾಕ್ತೀರಿ? ಈಗ ಹಾಕ್ಬೇಕು ಕಾಯಿ ತುರಿ. ಕಾಯಿ ತುರಿ ಕಾಯಿ ತುರಿ ಜಾಸ್ತಿ ಇದ್ದಷ್ಟು ಇದ್ದಷ್ಟು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕುಕ್ಕರ್ ಸ್ಟವ್ ಮೇಲೆ ಇಡೋಣ. ಇದ್ರಲ್ಲಿ ತಟ್ಟೆ ಇಟ್ಕೊಳ್ಳಿ ನೀವು. ನೋಡಿ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ತಟ್ಟೆಗೆ ಹಾಕಿ 15 ನಿಮಿಷ ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟಾಗ ಎಲ್ಲರೂ ತಿಂಡಿಗೆ ಬಂದಾಗ ಇಟ್ಟರೆ ಆಯ್ತು. ಬಿಸಿ ಬಿಸಿಯಾಗಿ. ಇದಕ್ಕೆ ವಿಷಲ್ ಹಾಕಬಾರ್ದು. ಮತ್ತೆ ಸುಮ್ಮನೆ ಹಬೇಲೆ ಬೇಯಬೇಕು. 15-20 ನಿಮಿಷ. ಲೋಟ ಮುಚ್ಚಿಡ್ಬೋದಾ ಬೇಕಾದ್ರೆ? ಏನು ಬೇಡ, ಏನು ಬೇಡ, ಹಾಗೇನು ಬೇಯಿ. ಪಾಪಿಟ್ಟು ರೆಡಿ ಆಗಿರುತ್ತಲ್ಲ? ಆಗಿರುತ್ತೆ. ಒಲೆ ಇವಾಗ ಹಂಗೆ ಬಿಸಿದಾಗಲೇ ತೆಗಿತೀರಾ? ಇಲ್ಲ, ಸ್ವಲ್ಪ ಸ್ಟವ್ ಆಫ್ ಆದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ರೆಡಿಯಾಗಿದೆ. ಓಕೆ. ಇದನ್ನ ನಾವೀಗ ಒಂದು ಪ್ಲೇಟಿಗೆ ನೀರು ಹಾಕಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ನೈಫ್ ಕೊಡಿ.
ಈ ಥರ ಕಟ್ ಮಾಡಿ ಪ್ಲೇಟ್ನಲ್ಲಿ ಡೆಕೋರೇಟ್ ಮಾಡಬೇಕು. ಓಕೆ, ಸಿಹಿಯಾದ ಪಾಪಿಟ್ಟು ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡೋಕೊಳ್ಳೆ ಕೊಬ್ಬರಿ ಮಿಠಾಯಿ ಥರ ಕಾಣಿಸ್ತದೆ. ನೋಡೋಣ ಹೆಂಗಿರುತ್ತೆ ಅಂತ. ಪಾಪಿಟ್ಟು ಮಾಡುವ ವಿಧಾನ ಬರ್ಕೊಳ್ಳಿ. ಒಂದು ಇಡ್ಲಿ ಪ್ಲೇಟಿನಲ್ಲಿ 1 ಕಪ್ ಅಕ್ಕಿ ತುರಿ, 1 ಕಪ್ ಹಾಲು, 1 ಕಪ್ ನೀರು, ಸಕ್ಕರೆ, ಸ್ವಲ್ಪ ಉಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕಿ 15 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನಂತರ ಒಂದು ಕುಕ್ಕರ್ನಲ್ಲಿ 15 ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸಿದರೆ ಪಾಪಿಟ್ಟು ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ಲ? ಸೊ ಇವಾಗ ಟೇಸ್ಟ್ ನೋಡ್ಬಿಡ್ತೀನಿ. ಅನ್ನದ ತರ ಇದೆ, ಬಾಯಿಗೆ ಸಿಕ್ಕಿದ್ಮೇಲೆ ಚೆನ್ನಾಗಿದೆ. ಅಕ್ಕಿ ತರಿ ಅಲ್ವಾ ಇದು? ಅಕ್ಕಿ ತರಿ ಕರೆಕ್ಟ್, ಅದಕ್ಕೆ ಸ್ವಲ್ಪ ದಪ್ಪ ತರಿ ಆಗಿದ್ರಿಂದ ಆ ಥರ ಇದೆ. ಬೇಕಾದ್ರೆ ಚಿಕ್ಕ ತರಿಲೂ ಮಾಡ್ಕೋಬಹುದು. ಐ ಥಿಂಕ್ ದಪ್ಪ ತರಿ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. 2 ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ಕೊಟ್ಟಿದ್ದೀರಾ. ಅಂಡ್ ಶಾವ್ಗೆ ಅಂತೂ ತುಂಬಾನೇ ಇಷ್ಟ ಆಯ್ತು. ಮೊದಲು ಹೋಗಿ ಆ ಶಾವ್ಗೆ ಒರಳು ತಗೋತೀನಿ. ತಗೊಳ್ಳಿ, ಫಸ್ಟ್ ಅದೇ ಮಾಡಿ ನಿಮ್ಮ ಮನೆಗೆ ಹೋಗಿ. ಓ ಎಸ್. ಸೊ ಹೇಗೆ ಅನ್ನಿಸ್ತು ಅಡುಗೆ ಮಾಡಿ ಇಲ್ಲಿ? ನನಗೆ ತುಂಬಾ ಸಂತೋಷ ಆಯ್ತು. ವಂಡರ್ಫುಲ್. ಕಷ್ಟ ಅನ್ನಿಸ್ತಾ ಮಾತಾಡ್ಕೊಂಡು ಕ್ಯಾಮ್ರಾ ಮುಂದೆ ಎಲ್ಲ? ಇಲ್ಲ ಇಲ್ಲ, ಆರಾಮಾಗಿದ್ರಿ? ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಟೀಮಿಂದ ನಿಮಗೋಸ್ಕರ ಆಯ್ತು. ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಿಮ್ಮ ವಿಳಾಸ ಹಾಗೂ ಭಾವಚಿತ್ರವನ್ನು ನಮಗೆ ಕಳುಹಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರತಿಮಾ ಅವ್ರ ರೆಸಿಪೀಸು, ನಮ್ಮ ಭವಾನಿ ಅವರ ಶಾವ್ಗೆ, ಪಾಪಿಟ್ಟು, ಉಫ್, ನನಗಂತೂ ಇವತ್ತಿಗೆ ಸಾಕಾಯ್ತು. ಈಗ ಸೀದಾ ಮನೆಗೆ ಹೋಗ್ತೀನಿ. ನಾಳಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ